ಮಧ್ಯಪ್ರಾಚ್ಯದ ಯುದ್ಧವನ್ನ ಮುಗಿಸೋದು ಹೇಗೆ ಅಂತ ಹೇಳಿ ಅಮೆರಿಕ ತಲೆಕೆಡಿಸಿಕೊಂಡಿರುವಂತಹ ಟೈಮ್ನಲ್ಲೇ ರಷ್ಯಾದ ಹಡಗು ಕ್ಯೂಬಾನ ರೀಚ್ ಆಗಿದೆ. ಈ ರೀತಿ ರಷ್ಯಾದ ಹಡಗು ಕ್ಯೂಬಾನ ರೀಚ್ ಆಗಿರೋದು, ಅದಕ್ಕೆ ಅಮೆರಿಕ ತಡೆಯನ್ನ ಒಡ್ಡದೇ ಇರೋದು ರಷ್ಯಾಗೆ ಸಿಕ್ಕಂತಹ ರಾಜತಾಂತ್ರಿಕ ಜಯ ಅನ್ನುವಂತಹ ವಿಶ್ಲೇಷಣೆಗಳು ಜಾಗತಿಕವಾಗಿ ಆಗ್ತಾ ಇದೆ. ಕ್ಯೂಬಾ ವಿಚಾರದಲ್ಲಿ ಅಮೆರಿಕದ ನಿರ್ಬಂಧವನ್ನ ಮುರಿದಿದ್ದಾರೆ ವ್ಲಾಡಿಮಿರ್ ಪುಟಿನ್. ತೈಲ ಹಡಗು ಕಳುಹಿಸಿ ಜಯವನ್ನ ಸಾಧಿಸಿದೆ ರಷ್ಯಾ. ಪುಟಿನ್ ಗೆದ್ರು, ಟ್ರಂಪ್ ಬಿದ್ರು. ಇದು ಜಾಗತಿಕವಾಗಿ ಆಗ್ತಾ ಇರುವಂತಹ ಚರ್ಚೆ. ಹಾಗಾದ್ರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಗೆದ್ದಿದ್ದು ಹೇಗೆ? ಇದು ಸದ್ಯಕ್ಕೆ ನಡೀತಾ ಇರುವಂತಹ ಚರ್ಚೆ. ಎರಡು ತೈಲ ಹಡಗುಗಳು ಕ್ಯೂಬಾನ ರೀಚ್ ಆಗಿವೆ ರಷ್ಯಾದಿಂದ. ಅಮೆರಿಕ ನಿರ್ಬಂಧವನ್ನ ಹೇರಿತ್ತು, ಸ್ಯಾಂಕ್ಷನ್ನ ಹೇರಿತ್ತು. ಅದಕ್ಕೆ ಅಮೆರಿಕ ಕೊಟ್ಟಿದ್ದಂತಹ ಕಾರಣ ಏನು ಅಂದ್ರೆ, ಕ್ಯೂಬಾ ಅಮೆರಿಕಾಗೆ ಥ್ರೆಟ್ ಆಗಿ ಪರಿಣಮಿಸಿದೆ. ಕ್ಯೂಬಾ ಟೆರರಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಾ ಇದೆ, ಹೆಜ್ಬುಲ್ಲಾಗಳಿಗೆ, ಹಮಾಸ್ಗಳಿಗೆ ಸಪೋರ್ಟ್ ಮಾಡ್ತಾ ಇದೆ. ಉಗ್ರವತ್ವವನ್ನ ಅಥವಾ ಉಗ್ರವಾದವನ್ನ ಪೋಷಿಸುವಂತಹ ರಾಷ್ಟ್ರ ಆಗಿದೆ, ಅವರಿಗೆ ಫಂಡಿಂಗ್ ಮಾಡ್ತಾ ಇದೆ. ಈ ಎಲ್ಲ ಕಾರಣಗಳನ್ನ ಕೊಡುವಂತಹ ಕೆಲಸವನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ್ರು. ಅದರ ಜೊತೆಗೆ ವೆನಿಜುವೆಲಾ, ಇರಾನ್ ನಂತರದಲ್ಲಿ ನೆಕ್ಸ್ಟ್ ಈಸ್ ಕ್ಯೂಬಾ ಅನ್ನುವಂಥದ್ದನ್ನ ಅವರೇ ಆನ್ ರೆಕಾರ್ಡ್ ಹೇಳಿದ್ದಾರೆ. ಮುಂದಿನ ನಮ್ಮ ಕಾರ್ಯಾಚರಣೆ, ಸೇನಾ ಕಾರ್ಯಾಚರಣೆ ಕ್ಯೂಬಾದಲ್ಲಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಕ್ಯೂಬಾ ರಾಷ್ಟ್ರದ ಸುತ್ತಮುತ್ತ ಜಾಗತಿಕವಾಗಿ ಬಹಳ ದೊಡ್ಡ ಟೆನ್ಷನ್ ಇದೆ. ಅಂಥ ಟೆನ್ಷನ್ನ ಸಮಯದಲ್ಲೇ ವ್ಲಾಡಿಮಿರ್ ಪುಟಿನ್ ತಮ್ಮ ಎರಡು ಹಡಗುಗಳನ್ನ ಕ್ಯೂಬಾಗೆ ಕಳುಹಿಸಿದ್ದಾರೆ. ಹಾಗಾದ್ರೆ ಈ ನಡೆಯ ಬಗ್ಗೆ, ರಷ್ಯಾದ ಈ ನಡೆಯ ಬಗ್ಗೆ ಜಾಗತಿಕವಾಗಿ ಯಾವ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ? ಒಂದು, ಡೊನಾಲ್ಡ್ ಟ್ರಂಪ್ ಮಾತನ್ನ ಮೀರಿದಂತಹ ರಷ್ಯಾಗೆ ರಾಜತಾಂತ್ರಿಕ ಜಯ ಸಿಕ್ಕಿದೆ ಅನ್ನುವಂತಹ ವಿಶ್ಲೇಷಣೆಗಳಾಗ್ತಾ ಇದ್ದಾವೆ. ಯಾಕಂದ್ರೆ ಎರಡು ಆಯ್ಕೆ ಇತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮುಂದೆ. ಒಂದು, ರಷ್ಯಾದ ಹಡಗನ್ನ ತಡೆಯೋದು. ಇನ್ನೊಂದು, ರಷ್ಯಾದ ಹಡಗನ್ನ ಕ್ಯೂಬಾಗೆ ಹೋಗೋಗ್ಬಿಟ್ಟು ಜಾಗತಿಕವಾಗಿ ನಾನು ವೀಕ್ ಆಗಿದ್ದೀನಿ ಅನ್ನುವುದನ್ನ ತೋರಿಸ್ಕೊಳ್ಳೋದು. ಮೊದಲನೇದನ್ನ ಅವರು ಆಯ್ಕೆ ಮಾಡ್ಕೊಳ್ಳಿಲ್ಲ. ಮೊದಲನೇದನ್ನ ಅವರು ಮುಟ್ಟೋದಕ್ಕೆ ಹೋಗಲಿಲ್ಲ. ಒಂದು ವೇಳೆ ರಷ್ಯಾದ ಹಡಗನ್ನ ಅವರು ತಡೆದಿದ್ದೇ ಆಗಿದ್ರೆ ರಷ್ಯಾ ಹಾಗೆ ಅಮೆರಿಕದ ನಡುವೆ ನೇರವಾದಂಥ ವಾರ್ಗೆ ಅಥವಾ ನೇರವಾದಂಥ ಟಕ್ಕರ್ಗೆ, ನೇರವಾದಂಥ ಸಂಘರ್ಷಕ್ಕೆ ಅದು ಕಾರಣ ಆಗ್ಬಿಡ್ತಾ ಇತ್ತು. ಅದರ ಪರಿಣಾಮಗಳು ಎಷ್ಟು ದೂರ ಹೋಗ್ತಿತ್ತೋ ಗೊತ್ತಿಲ್ಲ. ನೇರವಾಗಿ ಯುದ್ಧಕ್ಕೆ ಇನ್ವಾಲ್ವ್ ಆಗುವಂಥ ಸನ್ನಿವೇಶಕ್ಕೆ ಹೋಗ್ತಿತ್ತೋ ಗೊತ್ತಿಲ್ಲ. ಬಟ್ ಎರಡನೇದನ್ನ ಆಯ್ಕೆ ಮಾಡಿಕೊಂಡ್ರು ಡೊನಾಲ್ಡ್ ಟ್ರಂಪ್. ರಷ್ಯಾದ ಹಡಗನ್ನ ಮುಟ್ಟುವುದಕ್ಕೆ ಹೋಗಲಿಲ್ಲ. ಅದು ಯಾವ ರೀತಿಯಾದಂತಹ ಸಂದೇಶವನ್ನ ಕೊಡ್ತು? ರಷ್ಯಾಗೆ ಜಾಗತಿಕವಾಗಿ ರಾಜತಾಂತ್ರಿಕವಾದಂತಹ ಜಯ ಸಿಕ್ಕಿದೆ ಅನ್ನುವಂತಹ ಸಂದೇಶವನ್ನ ಕೊಡ್ತು. ಅಮೆರಿಕದ ದಿಗ್ಬಂಧನವನ್ನ ಮುರಿದು ಕ್ಯೂಬಾಗೆ ತೈಲವನ್ನ ಸಾಗಿಸಿ ರಷ್ಯಾ ವಿಜಯವನ್ನ ಸಾಧಿಸಿದೆ. ಅಂದ್ರೆ ಇವತ್ತಿಗೂ ಅಮೆರಿಕದ ಮುಂದೆ ನಾನು ಪ್ರಭಾವಶಾಲಿಯಾಗಿದ್ದೀನಿ, ನಾನು ಪವರ್ಫುಲ್ ಆಗಿದ್ದೀನಿ ಅನ್ನುವಂಥ ಮೆಸೇಜ್ ಜಾಗತಿಕವಾಗಿ ರಷ್ಯಾದ ಬಗ್ಗೆ ಪಾಸ್ ಆಗಿದೆ. ಅಮೆರಿಕದ ಪ್ರಭಾವ ಇರುವಂತಹ ಜಾಗ ಕೆರೆಬಿಯನ್ ಸಮುದ್ರ, ಆ ಭಾಗದಲ್ಲಿ ಅಮೆರಿಕದ ಪ್ರಭಾವ ಇದೆ. ಅಂಥ ಜಾಗದಲ್ಲಿ ಸೆಂಟ್ರಲ್ ಅಮೆರಿಕಾದಲ್ಲಿರುವಂತಹ ಎಲ್ಲಾ ರಾಷ್ಟ್ರಗಳ ಮೇಲೆ ತನ್ನ ಪ್ರಭಾವ ಇರಬೇಕು, ತನ್ನ ಹಿಡಿತಾ ಇರಬೇಕು, ಅಲ್ಲಿರುವಂತಹ ಸರ್ಕಾರಗಳ ಮೇಲೆ ತನ್ನ ಹಿಡಿತಾ ಇರಬೇಕು ಅಂತ ಭಾವಿಸುವವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅಂತಹ ಸನ್ನಿವೇಶದಲ್ಲೂ ಕೂಡ ಅಮೆರಿಕದ ಪ್ರಭಾವ ಇರುವಂತಹ ಜಾಗದಲ್ಲಿ ನನ್ನ ಉಪಸ್ಥಿತಿ ಇದೆ ಅನ್ನುವಂತಹ ಸಂದೇಶವನ್ನ ರಷ್ಯಾ ಪಾಸ್ ಮಾಡುವಂತಹ ಕೆಲಸವನ್ನ ಮಾಡಿದೆ, ತನ್ನ ಸ್ನೇಹಿ ರಾಷ್ಟ್ರ ಕ್ಯೂಬಾಗೆ ತೈಲ ಟ್ಯಾಂಕರ್ಗಳನ್ನ ರವಾನೆ ಮಾಡುವ ಮೂಲಕ. ಇನ್ನು ಕ್ಯೂಬಾ ಸಂಕಷ್ಟಕ್ಕೆ ನೇರವಾಗಿ ತನ್ನ ಸ್ನೇಹವನ್ನ ಸಾಬೀತು ಮಾಡುವಂತಹ ಕೆಲಸವನ್ನ ರಷ್ಯಾ ಮಾಡಿದೆ. ಸೋವಿಯತ್ ಒಕ್ಕೂಟ ಇದ್ದಂತಹ ಸಂದರ್ಭದಲ್ಲಿ ರಷ್ಯಾ ಹಾಗೆಯೇ USSR ಹಾಗೆಯೇ ಕ್ಯೂಬಾ ಮಧ್ಯೆ ದೊಡ್ಡ ಮಟ್ಟದ ಸ್ನೇಹ ಇತ್ತು. ನಾನಾಗಲೇ ಆ ಮ್ಯಾಪ್ ಎಕ್ಸ್ಪ್ಲೇನ್ ಮಾಡುವಂತಹ ಸಂದರ್ಭದಲ್ಲೇ ಉಲ್ಲೇಖ ಮಾಡಿದೆ. ಒಂದು ಹಂತಕ್ಕೆ ಸಂಘರ್ಷ ಎಲ್ಲಿ ತನಕ ಹೋಗಿತ್ತು ಅಂದ್ರೆ, ಕ್ಯೂಬಾದಲ್ಲಿ ರಷ್ಯಾ ನ್ಯೂಕ್ಲಿಯರ್ ಮಿಸೈಲ್ಗಳನ್ನ ತಂದು ಪ್ಲೇಸ್ ಮಾಡುವಷ್ಟರ ಮಟ್ಟಿಗೆ. ಅಂದ್ರೆ ಅಮೆರಿಕದ ವಿರುದ್ಧ ಕ್ಯೂಬಾನ ತನ್ನ ಆಕ್ರಮಣದ ಗ್ರೌಂಡ್ ಆಗಿ ಬಳಸಿಕೊಂಡಿತ್ತು, ಸ್ಟ್ರಾಟಜಿಕ್ ಪಾಯಿಂಟ್ ಆಗಿ ರಷ್ಯಾ ಬಳಸಿಕೊಂಡಿತ್ತು. ಆದರೆ ಅದಾದಂತಹ ನಂತರದಲ್ಲಿ ನಡೆದಂತಹ ಬೆಳವಣಿಗೆಗಳು ರಷ್ಯಾನ ಆರ್ಥಿಕವಾಗಿ ವೀಕ್ ಮಾಡುತ್ತೆ. ಜಾಗತಿಕವಾಗಿ ಅಮೆರಿಕ ಬಹಳ ಸ್ಟ್ರಾಂಗ್ ಆದಂತಹ ರಾಷ್ಟ್ರವಾಗಿ ಅದು ರೂಪುಗೊಂಡಿದ್ದನ್ನ ನಾವು ಗಮನಿಸಿದ್ದೀವಿ. ಈಗಲೂ ಕೂಡ ಆ ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಎಲ್ಲಾ ರಾಷ್ಟ್ರಗಳ ವ್ಯಾಪಾರ ವಹಿವಾಟು, ಅವರ ಯುದ್ಧ ಎಲ್ಲದರಲ್ಲೂ ಮೂಗು ತೂರಿಸುವ ಮೂಲಕ. ಆದರೆ ಇಂಥ ಸನ್ನಿವೇಶದಲ್ಲಿ ಕ್ಯೂಬಾದ ಜೊತೆಗಿನ ತನ್ನ ಐತಿಹಾಸಿಕ ಸ್ನೇಹ ಏನಿದೆ ಇವತ್ತಿಗೂ ಗಟ್ಟಿಯಾಗಿದೆ. ಇವತ್ತಿಗೂ ಕ್ಯೂಬಾದ ಮೇಲೆ ತನ್ನ ಪ್ರಭಾವ ಇದೆ ಅಂತ ಹೇಳಿ ವ್ಲಾಡಿಮಿರ್ ಪುಟಿನ್ ಪ್ರೂವ್ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಮತ್ತೊಂದು ಪ್ರಮುಖವಾದಂತಹ ಅಂಶ ಏನು?
ಮಾನವೀಯ ನೆರವು ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಕ್ಯೂಬಾ ನರಳಾಡ್ತಾ ಇತ್ತು, ಕ್ಯೂಬಾ ಕಳವಳಗೊಂಡಿತ್ತು, ಕ್ಯೂಬಾ ಒದ್ದಾಡ್ತಾ ಇತ್ತು. ಕತ್ತಲಲ್ಲಿ ಕ್ಯೂಬಾದ ನರಳಾಟ ಜಾಗತಿಕವಾಗಿ ಕಂಡರೂ ಕೂಡ ಯಾರೂ ಸಹಾಯ ಮಾಡೋದಕ್ಕೆ ಮುಂದಾಗಿರ್ಲಿಲ್ಲ. ಯಾಕಂದ್ರೆ ಅಮೆರಿಕಾನ ಎದುರು ಹಾಕಿಕೊಳ್ಳೋದು ಯಾವ ರಾಷ್ಟ್ರಗಳಿಗೂ ಬೇಕಾಗಿರ್ಲಿಲ್ಲ. ಮುಂದೆ ಯಾವ ರೀತಿಯಾದಂತಹ ಪರಿಣಾಮಗಳಾಗಬಹುದು ಅನ್ನುವಂತಹ ಆತಂಕ ಆ ರಾಷ್ಟ್ರಗಳಿಗೆ ಕಾಡ್ತಾ ಇತ್ತು. ಆದರೆ ಅಂತಹ ಸಂದರ್ಭದಲ್ಲಿ ಮಾನವೀಯತೆಯ ದೃಷ್ಟಿಯಲ್ಲಿ ರಷ್ಯಾ ತೆಗೆದುಕೊಂಡಂತಹ ನಿರ್ಧಾರ 2 ತೈಲ ಹಡಗುಗಳನ್ನ ನೇರವಾಗಿ ಕ್ಯೂಬಾಗೆ ಕಳುಹಿಸಿರೋದು ರಷ್ಯಾ ಮತ್ತೊಮ್ಮೆ ಜಾಗತಿಕವಾಗಿ ಇನ್ನೂ ಪವರ್ಫುಲ್ ಇದೆ ಅನ್ನುವಂತಹ ಮೆಸೇಜ್ ಅನ್ನ ಪಾಸ್ ಮಾಡುವಂತಹ ಕೆಲಸವನ್ನ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.